ಅವಳ ಪ್ಲ್ಯಾನ್ ಏನು, ಮುಂದೇನು ಮಾಡಬೇಕು ಅಂದ್ಕೊಂಡಾಳೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಆಗ ನಾವು ಅಂತ್ರನ ಈಸಿಯಾಗಿ ಹಿಡಿಬೋದು. ಏನಂತ್ಯ? ಓ ಹಾಗೆ ನಮ್ಮ ಕೌಸಲ್ಯ ಗೂಢಚಾರಿ ಆಗಬೇಕು. ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕರೆಕ್ಟ್. ಆಗ ನೋಡು ಮಜಾ. ಸರಿಮಾ, ನೀನು ಹೇಳಿದ್ದನ್ನ ನಾನು ಅವಳಿಗೆ ಹೇಳ್ತೀನಿ. ನೋಡಮ್ಮ, ನೀನ್ ಮಾಡ್ತಾ ಇರೋ ಕೆಲಸದಲ್ಲಿ ತಪ್ಪಿದೆ ಅಂತ ಹಿಂದೇಟ್ ಹಾಕಕ್ ಹೋಗ್ಬೇಡ. ಯಾವುದೇ ಪ್ರೀತಿನಲ್ಲಾದ್ರೂ ಮೊದಲು ನಂಬಿಕೆ ಮುಖ್ಯ ಕಣಮ್ಮ. ಅದಕ್ಕೆ ನೋಡು, ಕೌಸಲ್ಯ ಎಷ್ಟೇ ತಪ್ಪು ಮಾಡಿದ್ರು ನಂಬಿಕೆ ಇರೋ ಕಾರಣನೇ ನಮ್ಮ ಸಂಸಾರ ಉಳ್ಕೊಂಡೇ ಬಂದಿದೆ. ಆದ್ರೆ ಅತ್ರ ವಿಷಯದಲ್ಲಿ ಹೀಗಾಗ್ಲಿಲ್ಲ. ಎಜೆ ಸರು ಅವಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು, ಆದ್ರೂ ಅವಳು ನಿನ್ನನ್ನ ತನ್ನ ಪ್ರೀತಿಗೆ ಮಾರಕ ಅಂತ ಭಾವಿಸಿದಾಗ್ಲೇ ನನಗೆ ಅನುಮಾನ ಬಂದಿದ್ದು. ಅವಳು ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಎಜೆ ಸರ್ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಅರ್ಥ. ಕರೆಕ್ಟಾಗಿ ಹೇಳ್ದೆ ಅಪ್ಪ. ನಿನ್ನ ಅನುಭವಕ್ಕೆ ನಿಂಗೆ ಬೇಗನೆ ಅರ್ಥ ಆಯ್ತು, ಆದ್ರೆ ನನಗೆ ಅರ್ಥ ಆಗೋಕೆ ಇಷ್ಟು ಟೈಮ್ ತಗೊಳ್ತು. ಆಕೆ ಮನ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ನಿನ್ನಂಥ 100 ಲೀಲ ಬಂದ್ರು ಆ ಪ್ರೀತಿ ಅಲ್ಲಾಡ್ತಾ ಇರ್ಲಿಲ್ಲ. ನೀನು ತ್ಯಾಗಕ್ಕೆ ಸಿದ್ಧವಾಗಿರೋ ಹೆಣ್ಣು, ನಿನ್ನಂಥವಳ ಮೇಲೆ ಕತ್ತಿ ಮಸೀತಾ ಇದ್ದಾಳೆ ಅಂದ್ರೆ ಅನುಮಾನ ಸುಲಭವಾಗಿ ಬಂದ್ಬಿಡುತ್ತೆ. ಇಂಥವಳನ್ನ ಎಜೆ ಸರ್ ಪ್ರೀತಿ ಮಾಡಿದ್ರ ಅಂಥವಳ ಪ್ರೀತಿಗೆ ಇಷ್ಟೆಲ್ಲ ಕೊರಗದ್ರ ಅಂತ. ನೋಡಮ್ಮ, ಯಾವ ಪ್ರೀತಿನಲ್ಲಿ ಧೈರ್ಯ, ನಂಬಿಕೆ, ವಿಶ್ವಾಸ ಇದೆಯೋ ಅದೇ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಗೆಲ್ಬೇಕು ಕಣಮ್ಮ. ಆ ಪ್ರೀತಿ ನಿನ್ನಲ್ಲಿದೆ, ನಿನ್ನ ಪ್ರೀತಿ ಗೆಲ್ಬೇಕು. ಅದಲ್ಲದೆ ಸುಮ್ಮನೆ ಹೇಳ್ತಾರ ದೊಡ್ಡೋರು, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ನಿನ್ನ ಪ್ರೀತಿ ಗೆಲ್ಲೋದಕ್ಕೆ ನೀನು ಯುದ್ಧ ಮಾಡ್ಬೇಕಮ್ಮ. ನಾನು ನಿನ್ ಜೊತೆ ಇದ್ದೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಮ್ಮ, ಹುಷಾರ್. ಅಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಅದು ಮೋಹಿನಿ ಅಲ್ವಮ್ಮ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಯಾವ ಮೋಹಿನಿ ಅಂತ? ಎಲ್ಲರೂ ಒಟ್ಟಿಗೆ ಬಂದು ಒಕ್ಕರಿಸ್ಕೋಬೇಕಾ? ಕರ್ಮ. ಅಭಿ, ಅದೇನಿಲ್ಲ, ಅಮ್ಮನ ಹತ್ರ ಹೀಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲ ರಾಮ್, ಅಂತರ ಸುಳ್ಳು ಹೇಳ್ತಾ ಇದ್ದಾಳೆ. ಸರು ಅಂತರ ಹತ್ರ ಗುಸ್ಗುಸು ಅಂತಿದ್ಲು. ಅದೇನು ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದಾಗ ಯಾರಿಗೋ ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ರು. ಏನಂತ ಕೇಳಿದ್ರೆ ಈ ಮೋಹಿನಿ ಕತೆ ಹೇಳ್ತಾ ಇದ್ದಾರೆ. ಅಜ್ಜಿ, ನೀವ್ ಯಾಕೆ ಸಿಕ್ಕಾಕಿಸ್ತಿದ್ದೀರಾ? ಅಂತರ ಏನ್ ಕತೆ? ಅಮ್ಮ ಏನು ಹೇಳ್ತಾ ಇದ್ದಾರೆ? ಅದೇನಿಲ್ಲ ಅಭಿ, ದಿನ ನಿದ್ದೆಗೆಡಿಸುವಂತ ಕೆಟ್ಟ ಕನ್ಸು ಬೀಳ್ತಿತ್ತು, ಅದಕ್ಕೆ ಸರು ಮೋಹಿನಿ ಅಂತ ಹೇಳ್ತಿದ್ಲ ಅಷ್ಟೇ. ಆಕ್ಚುಲಿ ಅಂತರ ಮೈಂಡ್ನ ಖಾಲಿ ಬಿಡಬಾರ್ದು. ಯು ನೋ ವಾಟ್, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಮನಸ್ಸು ಖಾಲಿ ಇದ್ರೆ ಕೆಟ್ಟ ಕೆಟ್ಟು ಆಲೋಚನೆ ಬರುತ್ತೆ. ಆ ಆಲೋಚನೆಗಳೇ ಕನಸಾಗೂ ಕಾಣುತ್ತೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್. ಒಳ್ಳೆ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳು ಓದಬೇಕು, ರಿಲ್ಯಾಕ್ಸ್ ಮಾಡಬೇಕು, ಅಷ್ಟೇ. ಒಳ್ಳೆ ಆಲೋಚನೆ ಬರಬೇಕು ಅಂತಂದ್ರು ಪುಣ್ಯ ಮಾಡಿರ್ಬೇಕು ರಾಮ್. ಈಗ ನಮ್ಮ ಲೀಲಾ ನೋಡು, ಅವಳಿಗೆ ಎಂಥ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಅವಳು ಹುಷಾರಿಲ್ಲದೆ ಇದ್ದಾಗ್ಲೂ ಒಳ್ಳೆ ಆಲೋಚನೆನೇ ಬರುತ್ತೆ. ಎಂಥ ಸಂದರ್ಭದಲ್ಲೂ ಒಳ್ಳೆದನ್ನೇ ಗಮನಿಸ್ತಾಳೆ, ಒಳ್ಳೆದನ್ನೇ ಆರಿಸ್ತಾಳೆ. ಅಂಥವ್ರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಆದರೂ ಅವ್ರನ್ನ ಕಾಪಾಡೋದಿಕ್ಕೆ ಭಗವಂತ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ. ಇಲ್ಲ,
ನನ್ನ ಸಮಾಧಾನಕ್ಕೋಸ್ಕರ ಆದ್ರೂ ಒಂದೇ ಒಂದ್ಸಲ ನನ್ನ ಬೈದ್ಬಿಡೆ. ಅಪ್ಪ ಅಮ್ಮನ ಬೈದು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಅಮ್ಮ? ಇಷ್ಟು ದಿನ ನರ್ಕ ಅನುಭವಿಸಿದ್ದೆ ಸಾಕಾಗಿದೆ. ಇನ್ನಾದ್ರೂ ನೆಮ್ಮದಿಯಾಗಿರ್ತೀನಿ. ನನಗೆ ಗೊತ್ತಮ್ಮ, ನೀನ್ ನರ್ಕ ಅನುಭವಿಸೋದಕ್ಕೆ ನಾನೇ ಕಾರಣ ಅಂತ. ನಾನ್ ಬದುಕಿದ್ಬಾರ್ದು, ಬೇಗ ಹೋಗ್ಬಿಡ್ಬೇಕು. ಹಿಂದೆ ಒಂದ್ಸಲ ನೀನೇ ಆಗಿದಾಗೋಯ್ತು, ಇನ್ನಾದ್ರೂ ಚೆನ್ನಾಗಿರು ಅಂತ ಹೇಳಿದ್ದೆ. ಆದ್ರೆ ನಾನೇ ಹಾಳಾದವಳು, ಮತ್ತೆ ಅದೇ ತಪ್ಪು ಮಾಡಿದ್ದೀನಿ. ನನ್ನನ್ನು ಎಷ್ಟು ಸಲ ಅಂತ ಕ್ಷಮಿಸ್ತೀಯಮ್ಮ? ನೀನ್ 100 ಸಲ ತಪ್ಪು ಮಾಡಿದ್ರು ನಾನು 100 ಸಲ ಕ್ಷಮಿಸಕ್ ರೆಡಿ ಇರ್ತೀನಿ. ನಿಂಗೆ ಗೊತ್ತಾ ಅದು? ಇಲ್ಲ, ನನಗ್ ಮಾತೇ ಬರ್ತಿಲ್ಲ ಕಣೆ. ಎಷ್ಟೆಲ್ಲ ನಿನಗೆ ಅನ್ಯಾಯ ಮಾಡಿದ್ರು ಏನೂ ತಪ್ಪೇ ಮಾಡಿಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ, ನನಗ್ ಪಾಪ ಪ್ರಜ್ಞೆ ಕಾಡ್ತಿದೆ ಕಣೆ. ಏನು ಕಾಡೋದ್ ಬೇಡ. ನಿಂಗೆ ಹಂಗೆ ಕಾಡ್ಬೇಕು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಜನ ಇದ್ದಾರೆ, ಬಂದ್ಬಿಟ್ಟು ಅವ್ರನ್ನ ಕಾಡು. ಅಮ್ಮ, ಒಂಥರ ಸಣ್ಣ ಪಾಪು ಇದ್ದಾಗೆ. ನಾನು ಚಾಕ್ಲೇಟ್ ಕೊಡ್ಸ್ತೀನಿ, ರಬ್ಬರ್ ಕೊಡ್ಸ್ತೀನಿ ಅಂದ್ರೆ ಚಿಕ್ಕ ಮಕ್ಳಿಗೆ ಯಾಮಾರ್ ಬಿಡ್ತಾರಲ್ಲ, ಅಷ್ಟು ಈಸಿಯಾಗಿ ಯಾಮಾರ್ ಬಿಡ್ತೀಯ? ನೀನ್ ನೆಮ್ಮದಿಯಾಗಿರು ಅಮ್ಮ, ನಾನೆಲ್ಲ ನೋಡ್ಕೋತೀನಿ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಹೇಳು, ನಿನ್ ಪರವಾಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನಾನು ಈಗ್ಲೇ ಬಂದು ಅಂತರ ಎಂತ ಕೆಟ್ಟೋಳು ಅಂತ ನಿನ್ ಗಂಡನ್ ಮುಂದೆ ಎಲ್ಲ ಹೇಳ್ಬಿಡ್ಲಾ? ಹೇಳು, ನಾನು ಈಗ್ಲೇ ಬರ್ತೀನಿ. ಬಾಬಾ ಅಮ್ಮ, ಆ ಥರ ಮಾತ್ರ ಮಾಡ್ಬೇಡ. ಅದೆಲ್ಲ ಮುಂದೆ ಮಾಡೋದಿದ್ದೇ ಇದೆ. ಸದ್ಯಕ್ಕೆ ನಿನ್ನಿಂದ ನಂಗೊಂದು ಕೆಲಸ ಆಗ್ಬೇಕು. ನೀನ್ ಹುಟ್ಟಾಗಿದ್ದ ನಾನೇನ್ ಪ್ರೀತಿನೇ ಕೊಟ್ಟಿಲ್ಲ, ಬರೀ ನೋವೇ ಕೊಟ್ಟಿದ್ದೀನಿ. ಈ ಪಾಪಿಂದ ಅದೇನಾಗ್ಬೇಕು ಅಂತ ಹೇಳು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮೊದಲು ನಿನ್ನ ನೀನು ಬೈಕೊಳ್ಳೋದು ಬಿಡು. ಸರಿ, ಬಿಟ್ಟೆ. ಹೇಳು. ಅಂತರ ಜೊತೆ ಸರಿಯಾಗಿ ಮಾತಾಡ್ತಿದ್ಯಾ ತಾನೆ? ತುಂಬಾ ಚೆನ್ನಾಗಿ ಮಾತಾಡ್ಸ್ತಿದ್ದೀನಿ. ಈಗ ತಾನೇ ಫೋನ್ ಮಾಡಿದ್ಲು. ಗಣೇಶ ಹಬ್ಬದಲ್ಲಂತೂ ಲೀಲನ ಮನೆ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ಆ ಏಜೆ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರು. ಈಗ್ಲಾದ್ರೂ ಒಂದ್ ಕಾರಣ ಹುಡುಕು, ಆ ಕಾರಣದಿಂದ ಅವಳನ್ನ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಓ ಹೌದಾ? ಇಷ್ಟ ಆದ್ರೆ ಸಾಕು. ಮತ್ತೆ ಬೇರೆ ಏನ್ ಹೇಳಿದ್ಲು? ಸದ್ಯಕ್ಕೆ ಬೇರೆ ಏನೂ ಹೇಳಿಲ್ಲ. ಆದ್ರೆ ನಾನೇ ಹೇಳ್ದೆ, ನನ್ನ ನಿನ್ ತಾಯಿ ಅಂತ ಅನ್ಕೊಮ್ಮ, ಏಜೆ ನಿಂಗೆ ಸಿಗ್ಲೇಬೇಕು, ಅದಕ್ಕೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ, ಆದ್ರೆ ನನಗ್ ಬರೋದು ಬಂದ್ಬಿಡ್ಬೇಕು ಅಂತ. ಅದಕ್ಕವಳು ನಂಬೋದಿದ್ರೆ ನಿಮ್ಮನ್ ಮಾತ್ರ ನಂಬ್ತೀನಿ ಆಂಟಿ ಅಂತ ಹೇಳಿದ್ಲು. ಗುಡ್, ವೆರಿ ಗುಡ್. ನೀನ್ ದುಡ್ಡು ಬೇಡ ಅಂತ ಹೇಳಿದಿದ್ರೆ ಅವಳಿಗೆ ಡೌಟ್ ಬರ್ತಿತ್ತು. ನೀನು ದುಡ್ಡು ಕೇಳಿ ನೀನು ಅವಳ ಕಂಟ್ರೋಲಲ್ಲೇ ಇದೆಯಾ ಅಂತ ಅವಳಿಗೆ ಅನ್ಸುತ್ತೆ. ಗುಡ್ ಅಮ್ಮ. ಅದನ್ನ ನಾನು ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀನಿ. ಮೊದಲು ಲೀಲಾನ ಇಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋ ಹಾಗೆ ಮಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಸರಿ ಬಿಡಮ್ಮ, ನಾನೇ ಅಳಿಯಂದ್ರಿಗೆ ಹೇಳ್ತೀನಿ. ಅಳಿಯಂದ್ರು ಆಗಿದ್ರು, ಈಗಲ್ಲ. ಅಯ್ಯೋ, ಏನೋ ಅಭ್ಯಾಸ ಬಲ ಹೇಳ್ಬಿಟ್ಟೆಮ್ಮ, ಇನ್ಮೇಲೆ ಹಾಕರಿಯಲ್ಲ. ಆದ್ರೂ ನೀವ್ ಯಾವಾಗ್ಲೂ ಹೇಳ್ತಿರ್ತಿರಲ್ಲ ನಾನ್ ನಿಮ್ ಮಗಳ ತರ ಅಂತ. ಆದ್ರೂ ಅವ್ರು ನಿಮ್ಗೆ ಅಳಿಯಂದ್ರೆ ಬಿಡಿ. ಅಯ್ಯೋಯ್ಯೋಯ್ಯೋ, ಮುತ್ನಂತ ಮಾತು. ಸರಿ ಮಗಳೇ, ನಾನು ಇಡ್ತೀನಿ. ಸರಿ ಆಂಟಿ, ನಾನು ಹೇಳಿದ್ದನ್ನ ಬೇಗ ಮಾಡಿ, ಮರಿಬೇಡಿ. ಹಾ ಸರಿ. ಎಂತ ವಿಷ ತುಂಬಿರೋ ಹಾವಪ್ಪ ಈ ಅಂತರ. ಫೋನ್ನಲ್ಲೇ ಇಷ್ಟು ಮಾತಾಡ್ತಾಳೆ ಅಂದ್ರೆ ಆ ಮನೆಯಲ್ಲೇ ಇದ್ಕೊಂಡು ಲೀಲದ ಮೇಲೆ ಇನ್ನೇನೇನು ಸಾಧಿಸಿರ್ಬೇಡ. ಡೋಂಟ್ ವರಿ, ನನ್ ಮಗಳು ಒಂಥರ ಸಿಮ್ಮಿಣಿ ಇದ್ದ ಹಾಗೆ. ದೂರದಿಂದಾನೇ ಅವಳು ಕಾಟ ಕೊಟ್ರೇನೆ ಸುಮ್ನೆ ಬಿಡಲ್ಲ. ಅಂತದ್ರಲ್ಲಿ ಕಣ್ಣೆದ್ರಿಗೆ ಮನೇಲೆ ಅಳಿಯಂದ್ರೆ ಕಾಟ ಕೊಟ್ರೆ ಸುಮ್ನೆ ಬಿಡ್ತಾಳ? ನುಂಗ್ ಹಾಕ್ಬಿಡ್ತಾಳೆ ಅಷ್ಟೇ. ನಾನೇನೋ ಕೌಸಲ್ಯನ ಮೇಲೆ ತುಂಬಾ ಹಾರಾಡ್ಬಿಟ್ಟೆ. ಆ ಸಂದರ್ಭಕ್ಕೆ ಅದು ಸರಿ ಅನ್ಸಿದ್ರು ನಾನು ಮಾತಾಡಿದ ತಪ್ಪೆ. ಲೀಲಾ ಹೇಳಿದ್ಲಲ್ಲ, ಕೌಸಲ್ಯ ಒಂದ್ ರೀತಿ ಹತ್ತಿ ಇದ್ದ ಹಾಗೆ. ಅವಳನ್ನ ಯಾರು ಬೇಕಾದ್ರೂ ಸುಲಭವಾಗಿ ಅಮರಿಸ್ಬೋದು. ಮತ್ತೆ ಅಂತರ ಮತ್ತೆ ಏಮರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಗ್ಯಾರಂಟಿ ಅಂದ್ರೆ ಕ್ಷಮೆನೆ. ಲೀಲಾ ಕೌಸಲ್ಯನ ಕ್ಷಮಿಸಿದಾಳಲ್ಲ, ಅದರಿಂದಾನೇ ಅವಳು ಬದಲಾಗಿದ್ದಾಳೆ. ಅಂತರ ಲೀಲಾ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಗ ಕೌಸಲ್ಯನ ಕಣ್ಣಲ್ಲಿ ರೋಷ ಕಾಣಿಸ್ತಾ ಇತ್ತು. ಅಷ್ಟು ಸಾಕಮ್ಮ ನನಗೆ. ಕೌಸಲ್ಯ ಲೀಲನ್ ಕಡೆ ಬದಲಾಗಿದ್ದಾಳೆ. ಫೋನ್ ಕೊಡಮ್ಮ, ಲೀಲಾಗೆ ಹೇಳೋಣ.
ಸ್ಪೀಕರ್ಗೆ ಹಾಕ್ತೀನಿ. ಹೇಳಿ ಅಪ್ಪ, ಏನಾದರೂ ವಿಷಯ ಇದೆಯಾ? ಹಾ, ಅಪ್ಡೇಟ್ ಇದೆ ಮರಿ. ಕೌಸಲ್ಯ ಅಂತರನ ಹತ್ರ ಮಾತಾಡಿದಾಳೆ. ಅಂತರ ಎಂಥ ವಿಷಯ ಹೇಳಿದ್ಲು ಗೊತ್ತಾ? ಓ, ನನ್ನನ್ನ ಆಸ್ಪತ್ರೆ ಕಳಿಸಿ 3 ತಿಂಗಳು ನನ್ನ ಮನೆಯಿಂದ ಆಚೆ ಇಡ್ತಾಳಂತ. ಆಮೇಲೇನಮ್ಮ, ಆ ಮನೇಲಿ ಏನ್ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ, ಅಷ್ಟು ಟೈಮ್ ಇದ್ರೆ ಸಾಕು ಅಂದ್ಲು. ಇನ್ಮೇಲಿಂದ ಅಸಲಿ ಆಟ ಶುರು. ಅಷ್ಟೇನಾ? ಲೀಲಾ, ಹೇಗಿದ್ಯಾ ಹೇಳು. ಅದು ಬಿಟ್ಟು ಯಾಕೆ ಈ ಥರ ಯೂಸ್ಲೆಸ್ ಆಗಿ ಮಾತಾಡ್ತಿದ್ಯಾ? ನಾನೇನೋ ಹಾಟ್ ಆಗಿದೆಯಾ ಅಂತ ಹೇಳ್ತಾರ ಅನ್ಕೊಂಡೆ. ಏನ ಹಾಟಾ? ಹಾಟ್ ಅಂದ್ರೆ ಜ್ವರಕ್ಕೆ ನನ್ನ ಬಾಡಿ ಹಾಟ್ ಆಗಿರುತ್ತಲ್ಲ, ಅದ್ರ ಬಗ್ಗೆ ಕೇಳ್ತಿರೇನೋ ಅನ್ಕೊಂಡೆ. ಅದು ಹಾಟ್ ಆಗಲ್ಲ, ಹೀಟ್ ಆಗೋದು. ನಾನು ಓದಿದ್ದು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಪ್ಪ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ, ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಇಂಗ್ಲಿಷ್ ಇರೋದೇ ತಪ್ಪಾಗಿ ಮಾತಾಡಕ್ಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಬಾಬಾ, ಚೆನ್ನಾಗಿದ್ಯಾ ಅಂತ ಕೇಳಿದೆ, ಅದಕ್ಕೆ ಇಷ್ಟುದ್ದ ಮಾತಾ? ನನ್ಗೇನಾಗಿದೆ ರೀ, ನಾನು ಚೆನ್ನಾಗೇ ಇದ್ದೀನಿ. ಈ ಮನೇಲಿ ಇರಕ್ಕೆ ಜಾಗ ಕೊಟ್ಟಿದ್ದೀರಾ, ಬಟ್ಟೆ ಕೊಡ್ಸಿದ್ದೀರಾ, ಹೊಟ್ಟೆ ತುಂಬ ಊಟ ಕೊಡ್ತೀರಾ. ಚೆನ್ನಾಗಿರಕ್ಕೆ ಇಷ್ಟೇ ಸಾಕಲ್ವಾ? ಇಲ್ಲ, ಯಾಕೆ ಇಷ್ಟು ಡೀಪಾಗಿ ಮಾತಾಡ್ತೀಯಾ? ಹೀಗೆಲ್ಲ ಮಾತಾಡಬೇಡ. ಅಲ್ಲ, ನಿನಗೆ ಊಟ ಬಟ್ಟೆ ಇರೋಕ್ಕೆ ಜಾಗ ಕೊಡೋದಕ್ಕೆ ಯಾರು ಇಲ್ಲದೆ ಇರೋಳು ಅನ್ಕೊಂಡಿದ್ಯಾ? ನೀನು ಈ ಮನೆ ಮೆಂಬರು. ನಮ್ಮ ಸಂಸಾರದಲ್ಲಿ ನೀನು ಈ ಮನೇಲಿ ನೀನೊಬ್ಳು ಸದಸ್ಯೆ. ಹೀಗೆಲ್ಲ ಮಾತಾಡಬೇಡ. ಮೊರೋವರ್, ನೀನು ಬೇರೆಯವಳು ಅನ್ನೋ ಥರ ನಾನು ಯಾವ ಥರ ಬಿಹೇವ್ ಮಾಡಿದ್ದೀನ? ಅಯ್ಯೋ, ನೀವು ಆ ಥರ ಬಿಹೇವ್ ಮಾಡಲಿಲ್ಲ ಅಂದರು, ನಾನು ಆ ಥರ ನಡ್ಕೊಳ್ಳಿಲ್ಲ ಅಂದರು ಜನ ತಪ್ಪು ತಿಳ್ಕೊತಾರಲ್ವಾ? ಅದಕ್ಕೆ ನಾನು ಈ ಮನೆ ಸದಸ್ಯೆ ಅಲ್ಲ ಅಂತ ಹೇಳ್ಕೋಬೇಕಾಗಿದೆ. ಏನು ಹೇಳ್ತಿದ್ಯಾ? ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ರೆ ಎಲ್ಲಿ ಅಂತರಕ್ಕ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಥವಾ ಅವ್ರಿಗೆ ನೋವಾಗುತ್ತೋ ಅಂತ ಈ ಥರ ಹೇಳ್ದೆ ರೀ. ನೋಡಲಿಲ್ಲ, ಹತ್ತಿರ ಇದ್ರೂ ನೀನು ದೂರದವ್ರ ಥರ ಮಾತಾಡಬೇಡ. ಇಟ್ ರಿಯಲಿ ಹರ್ಟ್ಸ್. ನೀನು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ತಾನಾಗ್ತಾನೆ ಎಲ್ಲ ಸರಿ ಹೋಗುತ್ತೆ. ಜಗತ್ ಏನೇ ಅನ್ಲಿಲ್ಲ, ನಾನು ನಿನ್ನನ್ನು ನೋಡೋ ದೃಷ್ಟಿ, ನಿನ್ನ ಜೊತೆ ಇರೋ ರೀತಿ ಅದು ಯಾವತ್ತೂ ಬದಲಾಗಲ್ಲ. ರೀ, ಅದೇನದು ಲೆಟರು? ಅದು ಅಫಿಷಿಯಲ್ ಲೆಟರ್. ನಾನು ಆಮೇಲೆ ನೋಡ್ತೀನಿ ಬಿಡು. ಅದನ್ನ ನೋಡಿದ್ರೆ ಅಫಿಷಿಯಲ್ ಲೆಟರ್ ತರ ಕಾಣಿಸ್ತಿಲ್ಲ, ಏನೋ ಪರ್ಸನಲ್ ಲೆಟರ್ ಇರ್ಬೋದು. ಓದಿ, ಓಪನ್ ಮಾಡಿ ಓದಿ. ಏನಿಲ್ಲ, ಆಮೇಲೆ ನೋಡ್ತೀನಿ. ಅಯ್ಯೋ, ನಿಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ. ಈ ಲೆಟರ್ ಓದಕ್ಕೆ ಟೈಮ್ ಇರುತ್ತೆ, ನಾನೇ ಓದ್ತೀನಿ. ಕೊಡಿ ಕೊಡಿ ರೀ, ಬೆಳದಿಂಗಳ ಬಾಲೆ ಅಂತ ಬರ್ದಿದೆ, ನಾನು ಓದ್ತೀನಿ. ಆದ್ರೆ ಏನ್ ಮಾಡ್ಲಿ, ನಾನು ಹಾಳಾದ ಮನ್ಸಿಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳ್ದೆ, ಅವರು ನನಗ್ ಸೇರ್ಬೇಕಾದವ್ರಲ್ಲ, ಅಂತರ ಅಕ್ಕಂಗ್ ಸೇರ್ಬೇಕು ಅಂತ. ಆದ್ರೆ ನನ್ನ ಮನ್ಸಿಗೆ ಪದೇ ಪದೇ ಅವ್ರನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆನೇ ಇರಬೇಕು ಅಂತೆಲ್ಲ ಅನ್ಸುತ್ತೆ. ನನ್ನ ಮನ್ಸಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾನೇ ಎಲ್ಲ ನಿಜ ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಕ್ಕ. ಏಯ್ ಲೀಲಾ, ನೀನ್ ನನ್ನ ಸ್ನೇಹಿತೆ, ನನ್ನ ತಂಗಿ ಅಂತ ನನ್ನ ಲೈಫಲ್ಲಿ ಜಾಗ ಕೊಟ್ರೆ ಏನ್ ಮಾಡಿದ್ ನೀನು? ಯಾರು ಅಮ್ಮಮ್ಮ ಬರ್ತಿದ್ದಾರೆ, ಅವ್ರಿಗೆ ನನ್ನ ಗಂಡ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಹಾರ್ಟಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾರು ನಿನ್ ಸಹಾಯಕ್ಕೆ ಬಂದಿದ್ದು? ಯಾರು ಬರ್ಲಿಲ್ಲ, ನಾನ್ ನಿನ್ ಸಹಾಯಕ್ಕೆ ಬಂದೆ. ಆದ್ರೆ ನೀನು
ನನ್ ಗಂಡನ್ನೇ ಕಿತ್ಕೊಳಕ್ ನೋಡ್ತೀಯ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಲೀಲಾ. ಎಷ್ಟು ಧೈರ್ಯ ಇದ್ರೆ ನೀನ್ ನನ್ ಮುಂದೆ ನಿಂತ್ಕೊಂಡು ಈ ಮಾತು ಹೇಳ್ತೀಯ? ಹೌದು ಅಕ್ಕ, ಎಲ್ಲ ನಂದೇ ತಪ್ಪು. ಅದಕ್ಕೆ ನಾನು ಹೇಳ್ತಿರೋದು, ಚಾಕು ತಗೊಂಡು ಕುತ್ತಿಗೆ ಕಿವುದು ನನ್ನ ಸಾಯಿಸ್ಬಿಡಿ, ನಾನು ಬದುಕಿರ್ಬಾರ್ದು. ತಗೊಳ್ಳಿ ಅಕ್ಕ, ನಿಮ್ಗೆ ಅನ್ಯಾಯ ಆಗ್ಬಾರ್ದು ಅಂತ ನಾನು ನಿಜ ಹೇಳಕ್ ಬಂದ್ನಲ್ಲ, ಅದು ನನ್ನ ದೊಡ್ಡ ತಪ್ಪು. ನಾನು ಹೇಳ್ದೇನೂ ಇರ್ಬೋದಿತ್ತು ಅಲ್ವಾ ಅಕ್ಕ? ಅದಕ್ಕೆ ನಾನು ಹೇಳ್ತಾ ಇರೋದು, ತಗೊಳ್ಳಿ ಈ ಚಾಕು ತಗೊಂಡು ನನ್ನ ಸಾಯಿಸ್ಬಿಡಿ. ತಗೊಳ್ಳಿ ಅಕ್ಕ, ತಗೊಳ್ಳಿ, ಸಾಯಿಸ್ಬಿಡಿ ಪ್ಲೀಸ್, ಸಾಯಿಸ್ಬಿಡಿ ಅಕ್ಕ. ಪ್ರಾರ್ಥನಾ, ಯಾಕೆ ರೈಸ್ ಆಗ್ತಿದ್ಯಾ? ಅವಳೇ ಹೇಳ್ತಿದ್ದಾಳಲ್ಲ ನಿನಗೆ ಅನ್ಯಾಯ ಮಾಡಬಾರ್ದು ಅಂತ. ಇರೋದೆಲ್ಲ ಹೇಳ್ತಿದ್ದೀನಿ ಅಂತಾನೂ ಹೇಳ್ತಿದ್ದಾಳೆ. ಅಷ್ಟೇ ಸಾಕು. ನಿನ್ನ ಮೇಲೆ ಇವಳಿಗೆ ನಿಯತ್ತಿದೆ. ಆ ನಿಯತ್ತೆ ನಿನ್ನನ್ನು ಈ ಮನೆಯಲ್ಲಿ ರಾಣಿ ಮಾಡಿಸೋದು. ಮರಿಬೇಡ. ಇವಳನ್ನು ಬೆಕ್ಕಿನ ಮರಿ ಹಾಗೆ ಜೋಪಾನವಾಗಿ ನೋಡ್ಕೋ. ಕ್ಷಮಿಸಿದ್ದೀನಿ ಅಂತ ಹೇಳು. ಆಗ ನಿನ್ನ ಅಭಿ ಮಧ್ಯೆ ಬರೋದು ತಪ್ಪುತ್ತೆ. ಲೀಲಾ, ಐ ಆಮ್ ರಿಯಲಿ ಸಾರಿ. ನೋಡು, ನೀನು ಹಾಗೆ ಹೇಳಿದಾಗ ನನಗೆ ಕೈ ಕಾಲೇ ಓಡಲಿಲ್ಲ. ನಾನಾಗ ಒಂದು ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೆ ಹೊರತು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆನೇ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ ಲೀಲಾ. ನೋಡು, ನೀನು ಬಾಯ್ಬಿಟ್ಟು ಹೇಳಿದ್ಯಲ್ಲ, ಇದೇ ನನಗೆ ಮುಖ್ಯ. ಇನ್ಮೇಲೆ ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ, ಆಯ್ತಾ? ನೀನು ಮೊದಲು ಹೇಳು, ಪ್ರಯೋಜನ ಇದೆಯಾ ಇಲ್ವಾ ಅಂತ. ನಾ ಆಮೇಲೆ ಹೇಳ್ತೀನಿ. ಯಾಕೆ ಹೇಳ್ತಿದ್ಯಾ? ಮನುಷ್ಯನಿಗೆ ನೋವು, ಸಂಕಟ, ಪೇನ್ ಅಂತೆಲ್ಲ ಹೇಳ್ತಾರಲ್ಲ, ಅದಾದಾಗಲೇ ಅಳು ಬರೋದು. ನೀನೇ ಹೇಳಿಲ್ವಾ, ಮನುಷ್ಯ ಹುಟ್ಟಾನೆ ತಂದಿದ್ದು ಅಳು ಅಂತ. ನಾನು ಹೋಗೋವಾಗ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಮ್ಮ ಪ್ಲೀಸ್, ಈಗ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನೋ ಮಾಡಲಿ, ಈ ಮನೆಯಲ್ಲಿ ಮಾತಾಡೋಕ್ಕಷ್ಟೇ ಸ್ವಾತಂತ್ರ್ಯ ಇರೋದು. ಈ ಮುದುಕಿಗೆ ಅದು ಬಿಟ್ಟರೆ ಬೇರೆ ಏನು ಸ್ವಾತಂತ್ರ್ಯ ಇದೆ ಹೇಳು? ಅನ್ಸಿದ್ದನ್ನು ಹೇಳಕ್ಕಾಗಲ್ಲ, ಹೇಳಿದ್ದನ್ನು ಮಾಡ್ಸಕ್ಕಾಗಲ್ಲ. ಯಾರಾದರೂ ಏನಾದರೂ ಅಂದ್ರ? ನಿನ್ನಮ್ಮ ಹುಟ್ಟಿರೋ ಪುಣ್ಯಕ್ಕೆ ಅದೊಂದಾಗಿಲ್ಲ ಸದ್ಯ, ಆದ್ರೆ ಬೇರೆದೆಲ್ಲ ಆಗಿದೆ. ಮಾ, ಹೋಗ್ಟೋಗ್ತಾಗ ಮಾತಾಡ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಏನಾಯ್ತು ಅಂತ ಹೇಳಿ, ಯಾಕೆ ಆಗ್ತಿದ್ಯಾ? ನಮ್ಮ ಲೀಲಾ ಹುಷಾರಿಲ್ದೆ ನರಳಿ ಸೊರಗಿ ಹೋಗ್ತಾ ಇದ್ದಾಳೆ ಅಂತ ನಾನು ಹೇಳಲ್ಲ. ಅವಳ ನೋವು, ಸಂಕಟ ಈ ಮನೆಗೆ ಶಾಪ ಅಂತ ನಾನು ಹೇಳೋದಿಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ನೀನ್ ಹಾಕ್ತೀಯ ಅಂತ ನಾನು ಮಾತ್ರ ಹೇಳಲ್ಲಪ್ಪ. ಹೇಳಲ್ಲ ಅಂದ್ರೆ ಹೇಳಲ್ಲ. ಲೀಲು ಹುಷಾರಿಲ್ವಾ? ಏನು ಮಾತಾಡ್ತಿದ್ಯಮ್ಮ? ಶಿ ಈಸ್ ಫೈನ್. ನಾನೇ ಹೋಗಿ ಚೆಕ್ ಮಾಡಿದ್ದೀನಲ್ಲ. ಇನ್ಫ್ಯಾಕ್ಟ್ ನಾನು ಅವಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಳು ಮುಂಚೆಗೆ ತುಂಬ ಖುಷಿಯಾಗಿದ್ದಾಳೆ. ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ, ಹೆಣ್ಣೊಂದು ನೊಂದರೆ ಬಾಳೆ ಬರಡಾದಂತೆ ಅಂತ ನಮ್ಮ ಸ್ವಾಮೀಜಿ ಹೇಳ್ತಿದ್ರು. ಆ ಮಾತು ನಿಜ ಆಗುತ್ತೆ ಬಿಡು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ಅಳದ್ ನಿಲ್ಸು ನೀನು. ಈಗ ಗೊತ್ತಾಯ್ತಾ ನಾನು ಯಾಕೆ ಅಳ್ತಿದ್ದೆ? ನೀ ಅಷ್ಟು ಕೇಳಿದ್ರು ನಾನು ಯಾಕೆ ಹೇಳಲಿಲ್ಲ ಅಂತ. ನಾನು ಎಷ್ಟೇ ಪ್ರಯತ್ನ ಪಟ್ರು, ಏನೇ ಹೇಳಿದ್ರು ನೀನು ನಂಬ್ತಿಲ್ಲ. ಹೀಗಿರ್ಬೇಕಾದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ದುಃಖ ಯಾರ ಹತ್ರ ತೊಡ್ಕೊಳ್ಳಿ? ನೀನು ಅಳದ್ ನಿಲ್ಸು ಅಂದ್ರೆ ಏನೇನೋ ಮಾತಾಡ್ತಿದೀಯ. ಸರಿಮಾ, ಈಗ ಏನು ಮಾಡಬೇಕು ಅದನ್ನ ಹೇಳು. ಇವಾಗ ಬಂದ ದಾರಿಗೆ ನಾನು ಮೊದಲೇ ಹೇಗಿದ್ದೆ, ಲೀಲಾ ಮನೆ ಬಿಟ್ಟು ಹೊಟ್ಟೋದ್ಮೇಲೆ ಹೇಗಾಗಿದ್ದೆ, ಆದ್ರೆ ಲೀಲಾ ವಾಪಸ್ ಬಂದು
ಅಜ್ಜಿನ ಈ ಥರ ಎಲ್ಲ ಬಿಹೇವ್ ಮಾಡ್ತಿರೋದು? ಆ ಲೀಲಾ ಜೊತೆ ಸೇರಿ ಎಲ್ಲರೂ ಹಾಳಾಗ್ತಿದ್ದಾರೆ. ಅದೇನೋ ಖಾತೆ ಇದೆಯಲ್ಲ, ಕೂತಿ ತಾಮ್ ಕೆಡದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ, ಹಾಗಾಯ್ತು ಕತೆ. ಏನು ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ? ಯೋಚನೆ ಯಾಕೆ ಮಾಡ್ತೀನಿ? ನಾನು ಡಾಕ್ಟರ್ನ ಮನೆಗೆ ಕರ್ತೀನಿ. ನೀನು ಆಸ್ಪತ್ರೆನೇ ಮನೆಗೆ ಕರೆಸ್ತಿ ಅಂತ ಗೊತ್ತು ಕಣೋ, ಆದ್ರೆ ಅದು ಬೇಡ. ಲೀಲಾ ಚಿಕ್ಕ ಮಗು ಇದ್ದ ಹಾಗೆ, ಅವಳನ್ನ ಚಿಕ್ಕವಳಿದ್ದಾಗ್ಲಿಂದ ನೋಡ್ಕೋತಾ ಇದ್ದ ಡಾಕ್ಟರ್ ಒಬ್ರು ಇದ್ದಾರಂತೆ, ಫ್ಯಾಮಿಲಿ ಡಾಕ್ಟರ್ ಥರ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆಯಂತೆ ಅವ್ರ ಕ್ಲಿನಿಕ್ಕು, ಅಲ್ಲಿ ಕರ್ಕೊಂಡು ಹೋಗು. ಆಗ್ಲೇ ಅವಳು ಸರಿ ಹೋಗೋದು, ಗೊತ್ತಾಯ್ತಾ? ಅಮ್ಮ ಪ್ಲೀಸ್ ಮೊದಲು ಅಳೋದು ನಿಲ್ಲಿಸು. ನೀನು ಖುಷಿಯಾಗಿರ್ಬೇಕು ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನಂತ ಮಗನ್ ಪಡೆಯಕ್ ನಾವು ಪುಣ್ಯ ಮಾಡಿದೆ ಕಣೋ. ಆ ರಾಮ ಅಪ್ಪನ್ ಮಾತು ಪಾಲಿಸ್ತಾ, ನನ್ ರಾಮ ಅಮ್ಮನ್ ಮಾತು ಪಾಲಿಸ್ತಾ ಇದ್ದಾನೆ. ಸರಿಪ್ಪ, ನಾಳೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೊರಟೋಗು. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಮ್ಮ. ಓ, ಏಜೆ ಲೀಲಾನ ಒಂದು ಮಾಡೋದಕ್ಕೆ ಅಜ್ಜಿ ಮಾಡ್ತಿರೋ ಪ್ಲಾನ್ ಆಯಿತು. ಇರ್ಲಿ, ಇದಕ್ಕೆ ಹೇಗೆ ಹುಳಿ ಹಿಂಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಚುಕ್ಕಿ ನೀನು? ಯಾಕೆ ತೋರ್ಸ್ರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ನಾನಿವಾಗ ಮದ್ವೆ ಆಗಿರೋ ಹುಡುಗಿ ಕಣೆ. ಅಲ್ಲ, ಮದ್ವೆ ಆಗಿರೋ ಹೆಣ್ಣು, ಗೃಹಿಣಿ ಮೇಡಮ್, ನಾಚಿಕೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಹಲೋ, ಪ್ರೀತಿ ಜಾಸ್ತಿ ಆದ್ಮೇಲೆ ನಾಚಿಕೆನೂ ಜಾಸ್ತಿ ಆಗ್ಬೇಕಮ್ಮ. ಏನಿಲ್ಲ, ಪ್ರೀತಿ ಜಾಸ್ತಿ ಆದಾಗ್ಲೇ ನಾವ್ ನಾಚಿಕೆ ಬಿಟ್ಟು ನಮ್ಮವ್ರ ಹತ್ರ ಮಾತಾಡೋದು. ಇದನ್ನೆಲ್ಲ ಯಾವಾಗ ಕಲ್ತೆ ನೀನು? ಹಲೋ, ನಮಗೂ ಏಜ್ ಆಗಿದೆಪ್ಪ, ತಾವ್ ಮುಂದ್ವರ್ಸಿ. ಆದ್ರೂ ಚುಕ್ಕಿ, ನೀನ್ ಹೇಳದ್ರಲ್ಲಿ ನಿಜ ಇದೆ. ಲವ್ ಜಾಸ್ತಿ ಆದಾಗ ನಾಚಿಕೆ ಇರೋದೇ ಇಲ್ಲ ಕಣೆ. ನಾನ್ ನಿಮ್ ಭಾವನ ಹತ್ರ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತೀನಿ ಗೊತ್ತಾ? ಯಾಕೆ ಕೇಳು? ಅದನ್ ತಮ್ಮಯ್ಯಲ್ಲೇ ಹೇಳಿ ಗೃಹಿಣಿ ಮೇಡಮ್. ಯಾಕೆ ಅಂದ್ರೆ ಅವರು ನನ್ನವರು ಅನ್ನೋ ಹಕ್ಕು, ಅಧಿಕಾರ, ಪ್ರೀತಿ, ವಿಶ್ವಾಸ, ನಂಬಿಕೆ, ಒಲವು, ಗೆಲುವು. ಕನ್ನಡ ಲಿಟ್ರೇಚರ್ಗೆ ಈಗಾಗ್ಲೇ ತುಂಬಾ ಕವಿಗಳಿದ್ದಾರೆ, ತಾವ್ ಜಾಯಿನ್ ಆಗೋದ್ ಬೇಡ. ಏನಮ್ಮ ನನ್ನ ಆಡ್ಕೋತಾ ಇದ್ಯಾ? ಸುಮ್ನೆ ಇವಾಗ ಯಾವ ಸೀರೆ ಹಾಕೋಬೇಕು ಅಂತ ಹೇಳು. ಅಕ್ಕ, ನೀನ್ ನನಗ್ ಕಾಲ್ ಮಾಡಿ 3/4 ಗಂಟೆ ಆಯ್ತು, ಇನ್ನೂ ಸೆಲೆಕ್ಟ್ ಮಾಡಿಲ್ವಲ್ಲೇ? ನೀನ್ ಹೇಳ್ತಾನೆ ಇಲ್ವಲ್ಲೇ? ಇವಾಗ ಯಾವ್ದು ಹಾಕೊಳ್ಳಿ ಹೇಳು. ನಾವ್ ಹೇಳಿದೆಲ್ಲ ತಾವ್ ಹಾಕೊಳಲ್ಲ ಅಂತ ನಮಗ್ ಗೊತ್ತು ಮೇಡಮ್. ನಾವ್ ಚಿಕ್ಕ ವಯಸ್ಸಿಂದನೂ ತಮ್ಮನ್ ನೋಡ್ಕೊಂಡೇ ಬೆಳ್ದಿದೀವಿ. ನೀನ್ ಹೇಳ್ತಾನೆ ಇಲ್ವಲ್ಲೇ? ನಾನು ಇವಾಗ ಯಾವ್ದು ಹಾಕೋಬೇಕು ಅಂತ ಹೇಳು. ಕೇಳು, ನನ್ನ ಹತ್ರ ಏನು ಮುಜುಗರ? ಕೇಳು, ಪರವಾಗಿಲ್ಲ. ಏನ್ ಗೊತ್ತಾವೆ, ರಾತ್ರಿ ಎಲ್ಲ ಒಂಥರ ಕನ್ಸು. ಕೆಟ್ಟ ಕನ್ಸೇನ್ರ ಬಿತ್ತಾ? ಇಲ್ಲಪ್ಪ, ತುಂಬಾ ಕಲರ್ಫುಲ್ ಕನ್ಸು. ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋ ಹಾಗೆ, ಇಬ್ರೇ ಜೊತೆಯಲ್ಲಿ ಸುತ್ತಾಡ್ತಿರೋ ಹಾಗೆ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿರೋ ಹಾಗೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರೋ ಹಾಗೆ. ಎಷ್ಟು ಬ್ಯೂಟಿಫುಲ್ ಕನ್ಸು ಗೊತ್ತಾ? ವಾವ್. ಬಟ್ ಈ ಕನಸು ಬರೀ ಕನಸಾಗಿರಲ್ಲ, ಇದನ್ನ ನನ್ಸ್ ಮಾಡೋಣ. ಅಂದ್ರೆ ಅಭಿ, ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತೀವಾ? ಅದೇ ಯಾಕೆ ಹೀಗೆ ಕೇಳ್ತಿದ್ಯಾ? ಡೆಫಿನೆಟ್ಲಿ ನಿನ್ನ ಕನಸು ಏನು ಬಿದ್ದಿತ್ತೋ ಅದನ್ನ ನಿಜ ಮಾಡೋಣ. ಹಾಗಿದ್ರೆ ಹೋಗಣ್ವಾ? ಅಫ್ಕೋರ್ಸ್. ನೀನಾಗೆ ಕೇಳ್ತಿದ್ಯಾ ಅಂದಮೇಲೆ ನಾನು ಇಲ್ಲ ಅಂತೀನ? ನಾನು ಎಲ್ಲ ಕೆಲಸಗಳನ್ನೂ ಹೋಲ್ಡ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ, ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಬ್ಬಾ, ಅನ್ಕೊಂಡಿದ್ ಕೆಲಸ ಆಯ್ತು. ಆದ್ರೂ ಯಾಕೋ ಡೌಟ್ ಬರ್ತಿದ್ಯಲ್ಲ, ಇವ್ನು ಇಷ್ಟು ಬೇಗ ಒಪ್ಕೊಳ್ಳಲ್ವಲ್ಲ? ಒಪ್ಕೊಂಡೇ ಒಪ್ಕೋತಾನೆ. ನಾನಂತರ ಅಂತ ಬಲೆ ಬೀಸಿದ್ದೀನಲ್ಲ, ಅದು ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ? ಆದರೂ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಭಿ, ನಿಜವಾಗ್ಲೂ ನಾವು ಹೊರಗಡೆ ಹೋಗ್ತಿದ್ದೀವಾ? ಪ್ರಾಮಿಸ್ ಅಂತ ಹೇಳ್ತಾ ಇದ್ದೇನಲ್ಲ, ಯಾಕೆ ಡೌಟು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀನು ಲಾಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ, ಅದೇ ನಮ್ಮ ಕನಸಿನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಖುಷಿನೂ ಆಯಿತು. ಆದರೆ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಎಕ್ಸೈಟಿಂಗ್ ಅನ್ಸೋ ಜಾಗಕ್ಕೆ ಕರ್ಕೊಂಡು ಹೋಗು, ನಂಗೆ ಖುಷಿ ಆಗುತ್ತೆ. 100% ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಾನು ಈಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಂತರ ನಾನು ನಿನ್ನನ್ನು ಡೆಫಿನೆಟ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಇವತ್ತಲ್ಲ, ನಾಳೆ. ಏನು,
ನಾಳೆನಾ? ಅಭಿ ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಹಾ ಅಂತರ ಒಂದು ಪರ್ಸನಲ್ ಕೆಲಸ ಇದೆ, ಅದನ್ನ ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಡೆಫಿನೆಟ್ಲಿ ನಾಳೆ ಹೋಗೋಣ. ಪರ್ಸನಲ್ ಕೆಲ್ಸನ? ಆ ದರಿದ್ರ ಲೀಲಾನ ಹೊರಗ್ ಕರ್ಕೊಂಡು ಹೋಗೋದು ನಿನ್ ಪರ್ಸನಲ್ ಕೆಲ್ಸ ಆಗೋಯ್ತಾ? ಅಲ್ಲ ಅಭಿ, ಹೆಂಡತಿನ ಹೊರಗ್ ಕರ್ಕೊಂಡು ಹೋಗೋದು ಪರ್ಸನಲ್ ಕೆಲ್ಸ ಅಲ್ವಾ? ಅದ್ ಬಿಟ್ಟು ಪರ್ಸನಲ್ ಕೆಲ್ಸ ಇನ್ಯಾವ್ದಿರುತ್ತೆ? ಅಲ್ಲ, ಯಾವಾಗ್ಲೂ ಹೇಳ್ತಿರ್ತಿದ್ದೆ ನಿನ್ ಬಿಟ್ಟು ಈ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತ. ಅದು ಇದೇನಾ? ನಿನಗ್ ನಾನ್ ಮುಖ್ಯ ಅಲ್ವಾ? ಅಥವಾ ನಿನ್ ಪ್ರಯಾರಿಟೀಸ್ ಬೇರೆ ಇದೆಯಾ? ರಿಲ್ಯಾಕ್ಸ್ ಅಂದ್ರ, ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ಈ ಪ್ರಾಮಿಸ್ನ ನಾನು ಬ್ರೇಕ್ ಮಾಡಲ್ಲ. ಅದು ಮುಂಚೆನೇ ಕಮಿಟ್ ಆಗಿರೋ ಒಂದು ಕೆಲಸ ಇದೆ. ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಖಂಡಿತವಾಗ್ಲೂ ನಾಳೆ ಹೋಗೋಣ. ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ಯಾವಾಗಿಂದ ನಿನ್ನ ಪರ್ಸನಲ್ ಆಯ್ತು ಅಭಿ? ರೀ, ನಾನ್ ನಿಜವಾಗ್ಲೂ ಮುದ್ದಾಗಿ ಕಾಣಿಸ್ತಾ ಇದ್ದೀನಾ? ನಾ ಸುಳ್ಳು ಹೇಳ್ದೆ ಅನ್ನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಒಂದ್ಸಲ ಕೇಳಿದ ನಿಜಾನ ಇನ್ನೊಂದ್ಸತಿ ಕೇಳ್ಬೇಕನ್ಸ್ತು, ಅದಕ್ಕೆ ಕೇಳ್ದೆ. ನೀನು ಯಾವಾಗಲೂ ಮುದ್ದಾಗಿ ಕಾಣಿಸ್ತೀಯ. ಯಾಕೆ ಗೊತ್ತಾ? ನಿಂದು ಕಲ್ಮಶ ಇಲ್ಲದೆ ಇರೋ ಮನಸ್ಸು. ಆ ಥರ ಮನಸ್ಸಿರೋರು ಹೇಗಿದ್ರು ಚೆನ್ನಾಗೇ ಇರ್ತಾರೆ. ಏನ್ ಮಾಡ್ತಾ ಇದೀಯಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗೆ ಈ ತರ ಕಾರಲ್ಲಿ ರೌಂಡ್ ಹಾಕೋದು ತುಂಬಾ ಖುಷಿ ಕೊಡುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಪ್ಪನ ಹತ್ರ ಸೈಕಲ್ ಇತ್ತು. ನಾನು ಅಪ್ಪಂಗೆ ಯಾವಾಗ್ಲೂ ಹೇಳ್ತಿದ್ದೆ, ಅಪ್ಪ ನೀನ್ ಕಾರ್ ತಗೋ, ದಿನ ಕಾರಲ್ಲಿ ಒಂದ್ ರೌಂಡ್ ಹಾಕ್ಸು ಅಂತ. ಆದ್ರೆ ಪಾಪ ಅಪ್ಪಂಗ್ ತಗೊಳಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ ನಾನ್ ನಿಮ್ ಜೊತೆ ಹೋಗ್ತಾ ಇದ್ದೀನಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. ನೀನ್ ಖುಷಿಯಾಗಿದೆಯಲ್ಲ, ಅದೇ ನನ್ನ ಖುಷಿ. ನೀವ್ ಖುಷಿಯಾಗಿದ್ದೀರಾ ಅಂತ ಹೇಳ್ತಿದ್ದೀರಾ, ಆದ್ರೆ ನಿಮ್ ಮುಖದಲ್ಲಿ ಖುಷಿ ಕಾಣ್ತಾ ಇಲ್ಲ. ಏನಾಯ್ತು ರೀ? ಇಲ್ಲ, ಅಂತರನ್ ಜೊತೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟಲ್ಲ, ಅದಕ್ಕೆ ಒಂಥರ ಆಗ್ತಾ ಇದೆ ಅಷ್ಟೇ. ನಾನು ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದ್ರೆ ಅವತ್ ನೀವೇ ಹೇಳಿದ್ರಿ, ನಿಜವಾಗ್ಲೂ ಯಾರು ಪ್ರೀತಿ ಮಾಡ್ತಾರೋ ಅದ್ರಲ್ಲಿ ಅನುಮಾನ, ಸಂಕಟ, ನೋವು ಇದ್ಯಾವ್ದು ಇರಲ್ಲ ಅಂತ. ಈ ತರ ಹೇಳಿ ನೀವೇ ಬೇಜಾರು ಮಾಡ್ಕೊಂಡ್ರೆ ಅದ್ ಹೇಗೆ? ಅಂತರ ಅಕ್ಕಂಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ರೆ ಅವರು ಹರ್ಟ್ ಆಗಿರಲ್ಲ. ಕರೆಕ್ಟ್, ನೀನು ಹೇಳೋದು ನಿಜ. ಅಂಡ್ ಅಂತರನು ಹಾಗೆ ಬಿಹೇವ್ ಮಾಡಬಾರ್ದಿತ್ತು ಅನ್ಸುತ್ತೆ. ಇವಾಗ ನಾನ್ ನೋಡಿ ನಿಮ್ ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಮನ್ಸೊಳಗೆ ನಿಮ್ ಮೇಲೆ ಪ್ರೀತಿ ಬಿಟ್ರೆ ನಂಗೆ ಬೇರೆ ಯಾವ ಫೀಲಿಂಗ್ಸು ಇಲ್ಲ ಗೊತ್ತಾ? ನೀವ್ ಯಾವ ಹುಡುಗಿ ಜೊತೆ ಮಾತಾಡಿದ್ರು, ಯಾವ ಹುಡುಗಿ ನಿಮ್ ಜೊತೆ ಮಾತಾಡಿದ್ರು, ಯಾರ ಜೊತೆ ಹೊರಗಡೆ ಹೋದ್ರು ನನ್ಗೆ ಯಾವತ್ತೂ ಜೆಲಸ್ ಫೀಲ್ ಆಗಲ್ಲ. ಇದೇ ತಾನೇ ನಿಜವಾದ ಪ್ರೀತಿ ಅಂದ್ರೆ. ಸಾರಿ, ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಬಟ್ ನಿಜ ಏನ್ ಗೊತ್ತಾ ರೀ, ನಿಜವಾದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಪೊಸೆಸಿವ್ನೆಸ್ಸು, ಜೆಲಸಿ ಅಷ್ಟೇ ಇರುತ್ತೆ. ಅದಿಲ್ಲ ಅಂದರೆ ನನ್ನ ಪ್ರಕಾರ ಅದು ಲವ್ವೇ ಅಲ್ಲ. ಯಾವಳಾದರೂ ನಿಮ್ಮ ಹತ್ರ ಬರಲಿ, ಅವಳ ಬಾಲನ ಕಟ್ ಮಾಡಿ ಬಿಸಾಕ್ತೀನಿ. ಆ ಸಾಲಿಗೆ ಅಂದ್ರಾನೇ ಮೊದಲೇ ಬಲಿ. ಬಾಯಿ ಬಿಟ್ಟು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಟೈಮು ಯಾವಾಗ ಕೊಡ್ತಾನೋ ಆ ಭಗವಂತ.